ರೆಡಿ ಇದ್ದಾರೆ. ಹಲೋ, ನಮಸ್ತೆ. ನಮಸ್ತೆ ಮೇಡಮ್. ನಮಸ್ತೆ. ಯಾರ ಬಗ್ಗೆ ತಿಳ್ಕೊಬೇಕಾಗಿತ್ತು? ನನ್ನ ಮಗನ ಬಗ್ಗೆ ತಿಳ್ಕೊಬೇಕಾಗಿತ್ತು. ನಿಮ್ಮ ಮಗನ ಹುಟ್ಟಿದ ದಿನಾಂಕ ಮತ್ತೆ ಸಮಯವನ್ನು ತಿಳಿಸಿ. 2/10/2004. ಹುಟ್ಟಿದ ಸಮಯ ತಿಳಿಸಿ. 8:28 ಬೆಳಿಗ್ಗೆ. ಓಕೆ, ಎಲ್ಲಿ ಹುಟ್ಟಿದ್ದು? ಬೆಂಗಳೂರಲ್ಲಿ ಮೇಡಮ್ ಅವರೇ. ಸರಿ, ಗುರುಜಿ ಇದ್ದಾರೆ, ಮಾತಾಡಿ. 2 ಅಕ್ಟೋಬರ್ 2004 ಅಲ್ವಾ? ಹೌದು ಗುರುಗಳೇ. ಮೇಷರಾಶಿ, ಕೃತಿಕಾ ನಕ್ಷತ್ರ. ನಿಮ್ಮ ಸ್ಟೂಡೆಂಟ್ ಗುರುಗಳೇ, 101ನೇ ಬ್ಯಾಚು ನಾನು. ಹೌದಾ? ಹೌದು ಸಮಾಚಾರ? ನಮ್ಮ ಹುಡುಗ ನಿಮ್ಮ ಹತ್ರನೇ ಕೇಳಬೇಕು ಅಂತ ಒಂದು 101 ಬ್ಯಾಚ್ ಆವತ್ತಿಂದಾನು ಕೇಳ್ತಾನೆ. ನನ್ನ ಕಾಲ ಸಿಕ್ಕಿರ್ಲಿಲ್ಲ ನಿಮ್ದು. ನಿಮ್ಮ ಹುಡುಗ ನಮ್ಮ ಹತ್ರನೇ ಕೇಳಬೇಕು. ಚೆನ್ನಾಗಿದೆ, ಮಂಗಳ ದಶೆ ಚೆನ್ನಾಗಿದೆ, ರಾಹು ದಶೆ ಬರುತ್ತೆ. ಹೇಳಿ ಗುರುಗಳೇ. ಈಗ ಅವನು BA ಸೆಕೆಂಡ್ ಓದ್ತಾ ಇದ್ದಾನೆ. ಈಗ ಮುಂದೆ ಅವನು ಯಾವ ರೂಟಲ್ಲಿ ಹೋದ್ರೆ ಸರಿ ಹೋಗುತ್ತೆ ಅಂತ ನನಗೆ. ಇಲ್ಲಿ ಬಿಸ್ನೆಸ್ ಇಲ್ಲ ಓದ್ಮೇಲೆ ಹೋದ್ರೆ ಸರಿ ಹೋಗುತ್ತೆ? ಬಿಸ್ನೆಸ್ 12 ಇದ್ರೆ ಆಗಲ್ಲ ಅಂತ ಹೇಳಿದ್ದೀನಲ್ವಾ, ನೋಡಿರ್ತೀರಾ. 12 ಬಂದಾಗ ಮಾಡಂಗೆ ಇಲ್ಲ. ಈಗ ಆರ್ಟ್ಸ್ ಓದಿರೋದು? ಸ್ವಲ್ಪ ಸೈನ್ಸ್ ಗುರುಗಳೇ. BA ಅಂದ್ರೆ ಯಾವಾಗಲೇ ಯಾವುದು? ಅದೇ BA ನಲ್ಲೇ ಸೆಕೆಂಡ್ಸ್ ಏನೋ ತಗೊಂಡಿದ್ದಾನೆ. ಅದು ನನಗೆ ಅವನು ಏನು ತಗೊಂಡಿದ್ದಾನೆ ಕರೆಕ್ಟಾಗಿ ಗೊತ್ತಿಲ್ಲ ನನಗೆ ಅದ್ರ ಬಗ್ಗೆಯಲ್ಲಿ. ಮತ್ತೆ ಅವರೇ ಮಾತಾಡ್ಬೇಕಲ್ವಾ? ಈಗ ಪಕ್ಕದಲ್ಲಿ ಇಟ್ಕೊಂಡು ನೀವು ಯಾವುದೋ ಅಮೆರಿಕದಲ್ಲಿ ಇದ್ದಂಗೆ ಮಾತಾಡ್ತಿರಲ್ಲ. ಮತ್ತೆ ಮನೇಲೇ ಇದ್ದಾರೆ. ನಾನು ಅಮೆರಿಕದಲ್ಲಿ ಇದ್ದೀನಿ ಸರ್, ನನ್ನ ಮಗ ಆಫ್ರಿಕಾದಲ್ಲಿದ್ದಾರೆ, ಅವ್ರು ಏನು ಮಾಡ್ತಾ ಇದಾರೆ ಗೊತ್ತಿಲ್ಲ ನನಗೆ. ಅವನು ಸರಿಯಾಗಿ ನನ್ನ ಜೊತೆಲಿ ಹೇಳಲ್ಲ ಗುರುಗಳೇ. ಅದೇ ನಾವು ಒಂದು 2-3 ದಿನ ನಿಮ್ಗೆ ಕಾಲ್ ಮಾಡಿ ನೋಡ್ದು. ಆಮೇಲೆ ಗುರುಗಳನ್ನ ಕೇಳು ಅಂತ ಅಂದು ಅಷ್ಟೊಳಗಾಗಿ ಕ್ಲಾಸ್ ಕ್ಲೋಸ್ ಆಯ್ತು. ನನಗೆ ಗೊತ್ತಿರೋಂಗೆ ಬಯೋಟೆಕ್ನಾಲಜಿ ಮಾಡ್ತಾ ಇರ್ತಾರೆ ಕಾಂಬಿನೇಷನಲ್ಲಿ, BSc. ಸೊ MSc ಮಾಡೋಕ್ಕೆ ಹೇಳಿ, ಬಯೋಟೆಕ್ನಾಲಜಿಲಿ MSc. ಫಾರ್ಮಾ ಕಂಪ್ನಿಲಿ ಅಥವಾ ಬಯೋಟೆಕ್ನಾಲಜಿ ಕಂಪ್ನಿಲಿ ಸಿಗುತ್ತೆ. 12ನೇ ಮನೆ 6ನೇ ಮನೆ ಇವೆಲ್ಲ ಬಯೋಟೆಕ್ನಾಲಜಿ ಕಂಪನಿ ಅಂತ ಹೇಳ್ತೀವಿ. ಟೆಕ್ನಿಕಲ್ ಅಂತ ಕರಿತೀವಿ. ಸೊ ಅಲ್ಲಿ ಅವ್ರಿಗೆ ಲಾಭ ಬಂದೇ ಬರುತ್ತೆ. ಅವ್ರಿಗೆ ಹೇಳಿ ಬಯೋಟೆಕ್ನಾಲಜಿ ಅಂತ ಹೇಳಿ. ಓಕೆ, ಒಳ್ಳೆಯದಾಗುತ್ತೆ. ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಕ್ಲಾಸಲ್ಲಿ ಇದ್ಕೊಂಡು ಕ್ಲಾಸನ್ನು ಕಲಿತವ್ರಿಗೂ ಕೂಡ ಒಂದಷ್ಟು ಕನ್ಫ್ಯೂಷನ್ಸ್. ಏನಪ್ಪ ಅಂತಂದರೆ ಗುರುಗಳ ಬಾಯಿಂದಲೇ ನಾವು ಕೇಳಬೇಕು ಅನ್ನುವಂತಹ ಒಂದು ಅದೇ ಗುರುಗಳ ಬಾಯಿಂದ ಕೇಳಿಬಿಟ್ರೆ ಅದೊಂದು ಸಮಾಧಾನ ಅನ್ನುವಂಥದ್ದು ಇರುತ್ತಲ್ಲ. ನಾವು ಎಷ್ಟೇ ಕಲಿತ್ರು, ನಮ್ಗೆ ಎಷ್ಟೇ ಅರಿವಿದ್ರು ಒಂದ್ಸಲ ನಮ್ಮ ಟೀಚರ್ನ ಕೇಳಬೇಕು ಕ್ಲಾಸಲ್ಲಿ ಅಂತ ಇರುತ್ತಲ್ಲ, ಅದೇ ರೀತಿಯಾಗಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಏನು ಗುರುಜಿ, ಒಂದು ಬ್ರೇಕ್ ತೆಗೆದುಕೊಳ್ಳುವ ಸಮಯ ಆಗಿದೆ. ವೀಕ್ಷಕರೇ, ನೀವು ಕೂಡ ಜ್ಯೋತಿಷ್ಯವನ್ನು ಕಲಿಬೇಕು ಅಂತ ಹೇಳಿ ಏನಾದರೂ ಅನ್ನಿಸ್ತಾ ಇದ್ರೆ ಅಥವಾ ಜಾಯಿನ್ ಆಗಬೇಕಪ್ಪ, ಯಾವಾಗ ಜಾಯಿನ್ ಆಗಬೇಕು, ನೆಕ್ಸ್ಟ್ ಕ್ಲಾಸ್ ಯಾವಾಗ ನಡೆಯುತ್ತೆ ಅಂತ ಹೇಳಿ ಒಂದಷ್ಟು ಕುತೂಹಲ ಇದ್ದೇ ಇರುತ್ತೆ. ನೆಕ್ಸ್ಟ್ ಡಿಸೆಂಬರ್ಗೆ ಕ್ಲಾಸಸ್ ಆರಂಭ ಆಗ್ತಾ ಇದೆ ಮತ್ತು ಫ್ರೀ ಕ್ಲಾಸಸ್ಸು ಕೂಡ ನಡೆಯುತ್ತೆ. ಅದಕ್ಕೆ ನೀವು ಕೂಡ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿದರೆ ನಿಮಗೆ ಕಂಪ್ಲೀಟ್ ಆಗಿ ಮಾಹಿತಿ ಸಿಗುತ್ತೆ. ಅದರ ಕುರಿತು ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ವಿಡಿಯೋ ಇದೆ, ನೋಡ್ತಾ ಹೋಗೋಣ. ಎಲ್ಲರಿಗೂ ನಮಸ್ಕಾರ. ವೈಜ್ಞಾನಿಕ ತಂತ್ರಜ್ಞಾನವನ್ನು ಒಳಗೊಂಡಿರುವ ನಕ್ಷತ್ರ ನಾಡಿ ಜ್ಯೋತಿಷ್ಯ ತರಗತಿಗಳಿಗೆ ಸುಸ್ವಾಗತ. ಈ ತರಗತಿಗಳಲ್ಲಿ ಪಂಡಿತ್ ದಿನೇಶ್ ಗುರೂಜಿ ಅವರು ಕಲಿಸಿಕೊಡುವ ವಿಚಾರಗಳೆಂದರೆ ನಮ್ಮ ಬ್ರಹ್ಮಾಂಡದ ಸೃಷ್ಟಿ, ವಿಷ್ಣುವಿನ ದಶಾವತಾರಗಳಲ್ಲಿ ವೈಜ್ಞಾನಿಕ ಆಧಾರ, 4 ಯುಗಗಳು, ಉತ್ತರ ಧ್ರುವದ ಪ್ರಾಮುಖ್ಯತೆ, ನಕ್ಷತ್ರಗಳು, ರಾಶಿಗಳು, ರಾಹು ಮತ್ತು ಕೇತು ಪುರಾಣ, ರಾಶಿ ಚಕ್ರದಲ್ಲಿ 27 ನಕ್ಷತ್ರಗಳ ಸ್ಥಾನ, ರಾಶಿ ಚಕ್ರದ ಡಿಗ್ರಿ ಲೆಕ್ಕಾಚಾರ, ನಕ್ಷತ್ರದ 108 ಪಾದಗಳು, ದಶಾ ಲೆಕ್ಕಾಚಾರ, ರಾಶಿ ಚಕ್ರದ ಗುಣಲಕ್ಷಣಗಳು, ಲಗ್ನದ ಪ್ರಾಮುಖ್ಯತೆ, ಲಗ್ನ ಲೆಕ್ಕಾಚಾರ, ದಿನಗಳಲ್ಲಿ ಲಗ್ನವನ್ನು ಕಂಡುಹಿಡಿಯುವ ಸರಳ ಲೆಕ್ಕಾಚಾರ, ಲಗ್ನದಿಂದ ವಿವಿಧ ಮನೆಗಳಲ್ಲಿನ ಗ್ರಹಗಳು, ನಕ್ಷತ್ರ ನಾಡಿ ತತ್ವಗಳು, ಗ್ರಹಾಧಿಪತಿ, ನಕ್ಷತ್ರಾಧಿಪತಿ, ಉಪ ನಕ್ಷತ್ರಾಧಿಪತಿ ಲೆಕ್ಕಾಚಾರ, ಪ್ರಶ್ನಾಶಾಸ್ತ್ರದ ಮುಖೇನ 249 ವಿಭಾಗಗಳ ಲೆಕ್ಕಾಚಾರ, ವಿಶ್ಲೇಷಣೆಯಲ್ಲಿ ದಶಾ, ಭುಕ್ತಿ, ಅಂತರ್ಭುಕ್ತಿಯ ಅರ್ಥ, ಜಾತಕದಲ್ಲಿ, ಶಿಕ್ಷಣದಲ್ಲಿ ಆಯ್ದುಕೊಳ್ಳಬಹುದಾದ ಕೋರ್ಸ್, ಪಡೆಯಬಹುದಾದ ಶೇಕಡವಾರು ಯಶಸ್ಸು, ಉದ್ಯೋಗ ಅಥವಾ ವ್ಯವಹಾರದಲ್ಲಿ ಕ್ಷೇತ್ರದ ಆಯ್ಕೆ, ವ್ಯವಹಾರದಲ್ಲಿ ಯಶಸ್ಸಿನ ಲೆಕ್ಕಾಚಾರ, ಮದುವೆ ವಿಚಾರದಲ್ಲಿ ಸಂಯೋಗಗಳು, ತೊಂದರೆಗಳು, ವಿಚ್ಛೇದನ, ಸಂತಾನದಲ್ಲಿ ತೊಂದರೆಗಳು, ವಿಳಂಬವಾಗುವುದು, ಆಸ್ತಿ ಅಥವಾ ವಾಹನ ಖರೀದಿಯಲ್ಲಿನ ಸಮಯವನ್ನು ತಿಳಿಯುವುದು, ಆರೋಗ್ಯ ವಿಚಾರಗಳಲ್ಲಿ ಶುಭ ಅಶುಭ ಸಮಯದ ಲೆಕ್ಕಾಚಾರ, ಆರೋಗ್ಯ ಸಮಸ್ಯೆಗಳು ಉಂಟಾಗುವ ಸಮಯ ಮುಂತಾದ ವಿಚಾರಗಳ 3 ಹಂತಗಳಲ್ಲಿ ಶುಭ ಅಶುಭ ಸಂಯೋಗಗಳ ವಿಭಜನೆ, ಪವರ್ ಪೊಸಿಷನ್,
ಪುಷ್ಪಲ್ ಸಿದ್ಧಾಂತ, ಗೋಚಾರದ ವಿಶ್ಲೇಷಣೆ, ಆಯ್ದ ಸೆಲೆಬ್ರಿಟಿಗಳ ಜಾತಕಗಳ ವಿಶ್ಲೇಷಣೆ, ಪರಿಹಾರಗಳು, ರತ್ನಗಳು, ರುದ್ರಾಕ್ಷಿಗಳು, ಮಂತ್ರ, ಕಲರ್ ಥೆರಪಿ, ದಾನದ ಪರಿಕಲ್ಪನೆ, ಇನ್ನು ಅನೇಕ ವಿಚಾರಗಳ ಬಗ್ಗೆ ಅತ್ಯಂತ ಸರಳವಾಗಿ ಗುರೂಜಿಯವರು ತರಗತಿಯಲ್ಲಿ ಕಲಿಸಿಕೊಡುತ್ತಾರೆ. ಈ ತರಗತಿ ಜೊತೆಗೆ ಅತ್ಯಾಧುನಿಕ ತಂತ್ರಜ್ಞಾನದಿಂದ ಬಳಕೆಯಲ್ಲಿರುವ ಗೋಲ್ಡ್ ಟ್ರೀ ಆಸ್ಟ್ರೋ ಆಪ್ ಮೂಲಕ ಜಾತಕವನ್ನು ಪರಿಶೀಲಿಸುವ ಸುಲಭವಾದ ತಂತ್ರಗಳನ್ನು ಗುರೂಜಿಯವರು ತಿಳಿಸಿಕೊಡುತ್ತಾರೆ. ಜೀವನಕ್ಕೆ ಅತ್ಯಗತ್ಯವಾಗಿರುವ ವಿಚಾರಗಳನ್ನು ತಿಳಿಯಲು ಇಂದೇ ಈ ನಕ್ಷತ್ರ ನಾಡಿ ತರಗತಿಯನ್ನು ಸೇರಿ ನಿಮ್ಮ ಜೀವನದ ವಿಚಾರಗಳಿಗೆ ಮಾರ್ಗದರ್ಶಕವಾಗಿರುವ ಜ್ಯೋತಿಷ್ಯವನ್ನು ಅಳವಡಿಸಿಕೊಳ್ಳಿ. ಹೆಚ್ಚಿನ ಮಾಹಿತಿಗೆ ಇಂದೇ ನಮ್ಮ ನಕ್ಷತ್ರ ನಾಡಿಯನ್ನು ಸಂಪರ್ಕಿಸಿ. ಧನ್ಯವಾದಗಳು.